ಅಮ್ಮೋ, ಆರ್ತಿ. ಆರ್ತಿ, ಅಂಜು, ಏಯ್ ಅಮ್ಮು, ಅವಳು ನೋಡು. ಅದಿತಿ, ಬೆಳೆ ಬೆಳೆಗೆ ಬೈಗಳಾರ್ಚನೆ ನಡೆಯುತ್ತಾ ಈಗ? ಅದು ಚಿಕ್ಕಮ್ಮ ಕ್ರಿಕೆಟ್ ನೋಡ್ತಿದ್ವಾ, ಹಾಗೆ ಇಲ್ಲೇ ಎಲ್ಲ ಮಲಗ್ಬಿಟ್ವಿ. ಗೊತ್ತಾಯ್ತು ಬಿಡ್ರೋ, ನೀವೆಲ್ಲ ಗುಬ್ಬಚ್ಚಿ ಮರಿಗಳ ಥರ ಮಲಗಿರೋದನ್ನ ನೋಡಿ ನನಗೆ ನಗು ಬಂದ್ಬಿಡ್ತು. ಎಲ್ಲರೂ ಒಬ್ರೊಬ್ರಾಗಿ ಸ್ನಾನ ಮಾಡ್ತಿರೋ, ಮುಖ ತೊಳ್ಕೊಳ್ತಿರೋ ನೋಡಿ, ನಾನು ಅಷ್ಟಲ್ಲಿ ತಿಂಡಿ ಮಾಡಿಬಿಡ್ತೀನಿ. ಅಮ್ಮ ಪರವಾಗಿಲ್ಲ, ರಾತ್ರಿ ಮಲಗ್ತಾ ತುಂಬ ಲೇಟ್ ಆಗಿತ್ತು. ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ. ತಿಂಡಿ ಹೊರಗಡೆ ತಿನ್ಕೋತೀವಿ. ನಾನೇನು ತುಂಬ ಟೈಮ್ ತೊಗೊಳಲ್ಲ. ನೀವು ಮುಖ ತೊಳ್ಕೊಂಡು ಹೊರಡ್ಬೇಕಲ್ವಾ, ಅಷ್ಟಲ್ಲಿ ನಾನು ರೆಡಿ ಮಾಡ್ತೀನಿ. ಸರಿ ಅತ್ತೆ, ನಮಗೂ ಓಕೆ. ನನಗೂ ಓಕೆ. ಅಮ್ಮ, ಅಪ್ಪ ಇಲ್ಲಿ, ಹಾಗೆ ರಾಜಣ್ಣ ಇಲ್ಲಿ. ಬರೋವಾಗ ಸ್ನೇಹಿತರು ಸಿಕ್ಕಿದ್ರು, ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ರಾಜ ಲಗೇಜ್ ಇಳಿಸ್ತಿದ್ದಾರೆ. ಚಿಕ್ಕಮ್ಮ, ಈ ರಾಜಣ್ಣ ಯಾರು? ನಮ್ಮ ಮನೆಗೆ ಒಬ್ಬ ಹೊಸ ಅತಿಥಿ ಬಂದಿದ್ದಾನೆ. ನಿಮಗೆಲ್ಲ ಪರಿಚಯ ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀವುಗಳೇ ಎಲ್ಲ ಬಂದಿದ್ದೀರಾ. ಇರು, ಇನ್ನೇನು ಬಂದ್ಬಿಡ್ತಾನೆ. ಅಮ್ಮ ಏನೋ ಅಂದ್ಕೋಬೇಡಿ, ನಂಗೆ ಸ್ವಲ್ಪ ಅರ್ಜೆಂಟ್ ಇದೆ. ನೀವು ಸುಸ್ತಾಗಿ ಬಂದಿದ್ದೀರಾ, ಸ್ವಲ್ಪ ರೆಸ್ಟ್ ಮಾಡಿ. ಅಷ್ಟರಲ್ಲಿ ಇವರೇ ತಿಂಡಿ ಮಾಡ್ತಾರೆ, ನಾವು ಹೊರಡ್ತೀವಿ. ಎಸ್, ಅಗ್ರಜ ಹೇಳೋದು ಕರೆಕ್ಟಾಗಿದೆ. ನೀವು ರೆಸ್ಟ್ ಮಾಡಿ ಅತ್ತೆ. ಅಷ್ಟರಲ್ಲಿ ಇವರೆಲ್ಲ ರೆಡಿ ಮಾಡ್ತಾರೆ, ನಾವು ಹೋಗಿ ಬರ್ತೀವಿ. ನನಗೇನು ತೊಂದರೆ ಇಲ್ಲಪ್ಪ. ತೊಂದರೆ ಇಲ್ಲ, ತೊಂದರೆ ಆಗ್ಲೂಬಾರ್ದು ಅಂತಾನೆ ಹಾಗೆ ಹೇಳಿದ್ವಿ. ಅಮ್ಮ ತಿಂಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ಕೈ ರುಚಿ ಸಖತ್ತಾಗಿರೋದು. ಎಲ್ಲ ಸೇರಿ ಬತ್ತಿ ಇಟ್ಬಿಟ್ರಲ್ಲ, ಇವಾಗ ಇವ್ರುಗಳು ಮಾಡಿರೋ ತಿಂಡಿ ತಿನ್ಬೇಕಾ? ರೀ ಬುಳ್ಳ, ಅಲ್ಲೂ ಜೊತೆ ಯಾವ ತಿಂಡಿರಿ? ಬನ್ನಿ. ಜ್ವರ ಇಲ್ಲ, ಆದರೆ ನೀನು ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ. ರೆಸ್ಟ್ ಮಾಡು. ವಿಕ್ಕಿ ವೇದಾಂತು ಸಣ್ಣ ಮಕ್ಕಳೆಲ್ಲ ಸುಹಾಸಿನಿ, ಅವ್ರದ್ದೇ ಆದ ಒಂದು ಜೀವನ ಇದೆ. ಹೇಳಿ ಹೋಗಿಲ್ಲ ಅಂದರೆ ಏನಾದರೂ ಅರ್ಜೆಂಟ್ ಕೆಲಸ ಇರಬೇಕು. ಮಕ್ಕಳು ನಮ್ಮ ಥರನೇ ಇರಬೇಕು ಅಂತ ಏನಿಲ್ವಲ್ಲ. ಸಾಕು ಸುಮ್ಮನೆ ರಮ್ಮ. ಆ ವಿಕ್ಕಿನ ಅವನನ್ನ ಎಲ್ಲೋ ಕರ್ಕೊಂಡು ಹೋಗಿರ್ತಾನೆ. ವೇದಾಂತ್ ನನ್ಗೊಂದು ಮಾತು ಹೇಳ್ದೆ ಎಲ್ಲೂ ಹೋಗೋನಲ್ಲ. ನನ್ನ ಮಗ ಅನ್ನೋದು ಸೊಸೆ ಬರೋ ತನಕ ಮಾತ್ರ. ಕೇಳ್ತೀನಿ ಅದೆಲ್ಲಿ ಹೋಗಿದ್ದ ಅಂತ. ಆಂಟಿ, ವೇದಾಂತ್ ಬಂದ್ರಾ? ಇನ್ನೂ ಬಂದಿಲ್ಲ ಸಾಹಿತ್ಯ. ಛೇ, ಇವ್ರು ಯಾಕೆ ಹಿಂಗೆ ಮಾಡ್ತಾರಂತಾನೆ ಅರ್ಥ ಆಗಲ್ಲ. ನಡಿ ಒಳಗೆ.
ಇದರಲ್ಲಿ ಈಗ ಮಾಡೋದು ಹಾಗೆ ಮಾಡೋದು ಗೊತ್ತಾಗೋದಿಲ್ಲ ಏನಿದೆ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ? ಏನೋ ಅರ್ಜೆಂಟ್ ಕೆಲಸ ಇರ್ಬೋದು. ಅದೇ ಆ ಅರ್ಜೆಂಟ್ ಕೆಲಸ ಏನು ಅಂತ ಹೇಳ್ಬಿಟ್ಟು ಹೋದ್ರೆ ನಮಗೂ ನೆಮ್ಮದಿ ಅಲ್ವಾ? ವಯಸ್ಸಿಗೆ ಬಂದು ಹುಡುಗ ಯಾಕೆ ಈ ಥರ ಮಾಡ್ತಾನೆ ಅನ್ನೋದಕ್ಕೆ ಒಂದೇ ಕಾರಣ, ಅದು ಅವನು ಪ್ರೀತಿಸೋ ಹುಡುಗಿ. ಈ ಕಾಂತ ಇಲ್ಲಿ ಕಾಣಿಸ್ತಿಲ್ವಲ್ಲ? ಅಗ್ರಜ ಅವನು ಮೀನಾಕ್ಷಿ, ಪಾನಿಪುರಿ ರಂಜಿತಾ, ಜೇಮ್ಸ್ ರಾಮ, ಜಗದೀಶ ಅಂತ ಎಲ್ಲ ಓಡೋದ. ಭಾಳ ವಿಚಿತ್ರವಾಗಿ ಆಡ್ತಾರೆ ಕಾಂತ. ಆ ವಿಷಯ ಬಿಡು. ಆದರೂ ನಾನು ಏನೋ ಅಂದ್ಕೊಂಡಿದ್ದೆ ಕಣೋ. ನೀ ನನ್ನ ಎಕ್ಸ್ಪೆಕ್ಟೇಷನ್ಗಿಂತ ಒಂದು ಸ್ಟೆಪ್ ಮುಂದೆನೇ ಇರ್ತೀಯ. ಸೂಪರ್ ಬಿಡು. ಅಮೂಲ್ಯಂಗೆ ಹುಷಾರಿಲ್ಲ ಅಂತ ಅವಳ ಮನೆಯಲ್ಲೇ ಉಳ್ದೆ ಅಲ್ವಾ, ಅದಕ್ಕೆ ಹೇಳಿದೆ. ವಾ ವಾ, ಕ್ಯಾ ಬಾತ್ ಹೈ. ಆರ್ತಿಗೋಸ್ಕರ ವಿಕಿರಣ ಕೂಡ ಈ ಥರ ಮಾಡಲ್ಲ. ನಾನು ಅಮೂಲ್ಯ ಫ್ರೆಂಡ್ಸ್. ವಿಕ್ರಾಂತ್ ಆರ್ತಿ ಮದುವೆ ಆಗೋರು. ನಮಗವ್ರಿಗೂ ಏನು ಸಂಬಂಧ? ಅವಳೆಲ್ಲಿ ಸಂಬಂಧ ಅಂತ ಅಂದ್ಲು ಅಗ್ರಜ. ಲವರ್ ಬಾಯ್ ಆಗಿರೋ ನಾನು ಕೂಡ ಆ ಥರ ಮಾಡಲ್ಲ ಅಂದ್ಲು ಅಷ್ಟೇ. ಆದರೆ ನೀನೇ ಸಂಬಂಧ ಕಲ್ಪಿಸ್ತಾ ಇರೋದು. ಸಾರ್ಥಕ್, ಈ ಮೊದಲು ಅದೇನು ಕರ್ಕೊಂಡು ಹೊಡಿ. ಇಬ್ಬರು ಏನೋ ಮಾತಾಡ್ತಾರೆ. ಆ್ಯಕ್ಚುಲಿ ನನಗೂ ಅವ್ರು ಹೇಳಿದ್ದು ಸರಿ ಇದೆ ಅನ್ನಿಸ್ತು. ಆದರೂ ಪರವಾಗಿಲ್ಲ. ಆದ್ಯಾ ನಡಿ ಹೋಗೋಣ. ನೀನು ಬೈಕಲ್ಲಿ ಬರ್ತೀಯ, ಕಾರಲ್ಲಿ ಬರ್ತೀಯ? ನಾನು ಬೈಕ್ ತಂದಿದ್ದೀನಿ, ನೀನು ಹೊರಡು. ಇಲ್ಲಿ ಇವನೇನು ಮಾಡ್ತಿದ್ದಾನೆ? ಅದು ಇಲ್ಲಿ ಬೇರೆ ಯಾವುದೋ ಊರಲ್ಲಿ ಸೆಟ್ಲ್ ಆಗಿದ್ದಾನೆ ಅಂತ ನ್ಯೂಸ್ ಐತಲ್ಲ. ದೆನ್ ವೈ ಇಸ್ ಹಿ ಬ್ಯಾಕ್ ಹಿಯರ್? ಅದು ಅಲ್ಲದೆ ನಾನು ಓಡಾಡೋ ಜಾಗಗಳಲ್ಲಿ ಯಾಕೆ ಓಡಾಡ್ತಿದ್ದಾನೆ? ವಿಕ್ರಾಂತ್ ಆದ್ಯಾಕೆ ಸಿಕ್ಕಿರ್ಬೋದು. ನಮ್ಮ ಜೀವನದಲ್ಲಿ ವಾಪಸ್ ಬರೋದಕ್ಕೆ ಟ್ರೈ ಮಾಡ್ತಿದ್ದಾನ ಇವನು. ಅದೇ ನೀನು ಇಂಟೆನ್ಷನ್ ಆಗಿದ್ರೆ ನನ್ನಷ್ಟು ಕೆಟ್ಟು ನೀನು ಯಾರು ಇರೋದಿಲ್ಲ. ಈಗಲೇ 4 ಬಾರಿಸಿ ಯಾಕೆ ಬಂದಿದ್ಯಾ ಅಂತ ಕೇಳಬೇಕು. ಇಲ್ಲಿ ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಆಗೋದು ಬೇಡ. Somehow I'll set him straight.